ಗುರುವೆ ಟೈಮ್ ನೋಡಿದ್ರೆ 12:45 ಗುರು. ನಾನಿನ್ನೂ ಟಿಫನ್ ಮಾಡಿಲ್ಲ. ಟಿಫನ್ ಹೋಗ್ಲಿ, ನಾನು ಬ್ರಷ್ ಮಾಡಿಲ್ಲ. ಸೊ ಬ್ರಷ್ ಮಾಡಿ ಟಿಫನ್ ಮಾಡ್ಕೊಂಡು ಟಿಫನ್ ಅಲ್ಲಿ ನನಗೆ ಊಟ ಟೈಮು. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಗುರು ನಾನು ಒಂದು few inches later. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗುರುವೆ, ಫೈನಲಿ ಫ್ರೆಶ್ ಅಪ್ ಕೂಡ ಆಗಾಯಿತು, ಸ್ನಾನ ಆಯಿತು. ಅಲ್ಲಿ ಘಾಟಲ್ಲಿ ಸ್ನಾನ ಮಾಡೋದು ಬೇಡ ಅಂತ ಅನ್ಕೊಂಬಿಟ್ಟು ಇಲ್ಲೇ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಈಗ ನಾನು ಇಲ್ಲಿ ಕಾಲಭೈರೇಶ್ವರ ಟೆಂಪಲ್ ಹೋಗ್ಬಿಡ್ತೀನಿ. ನಾನೀಗ ಕಾಲಭೈರೇಶ್ವರ ಟೆಂಪಲ್ ನೋಡಿಕೊಂಡು ಆದರೆ ಹಾಗೆ ಕಾಶಿ ವಿಶ್ವನಾಥ್ ಟೆಂಪಲ್ಗೂ ಹೋಗ್ತೀನಿ. Simply cannot trust what your mind is telling you. Long lata. क्या नाम है सर? लॉन्ग लता कंते ಟೇಸ್ಟ್ ಮಾಡೋಣ. ಲಾಂಗ್ ಲತಾ ನಾವು ನಮ್ಮ ಕಡೆ ಮಾಡ್ತೀವಲ್ಲ ಜಿಲೇಬಿ ಎಲ್ಲ, ಆ ಥರ ಎಣ್ಣೆಯಲ್ಲಿ ಕರ್ಕೊಬಿಟ್ಟು. ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. A few moments later. ಸ್ವೀಟ್ ಅಂತೂ ಸಖತ್ತಾಗಿತ್ತು ಗುರು. ನಮ್ಮ ಕಡೆ ನಾವು ಬಾದುಷಾ ಏನು ತಿಂತೀವಲ್ವ, ಬಾದುಷಾ ಜಿಲೇಬಿ ಎಲ್ಲ ಸೇಮ್ ಅದೇ ಥರ ಟೇಸ್ಟ್ ಇತ್ತು, ಬಟ್ ಸಖತ್ತಾಗಿತ್ತು ಕೂಡ. ಅದಾದಮೇಲೆ ನಾನು ರ್ಯಾಪಿಡೋನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನಿರೋ ಪ್ಲೇಸಿಂದ ಕಾಲಭೈರೇಶ್ವರ ಟೆಂಪಲ್ ಬಂದುಬಿಟ್ಟು 2.5 ಕಿಲೋಮೀಟರ್ ಇದೆ. ನೀವು ನೋಡ್ತಾ ಇದ್ದೀರಾ ಕ್ರೌಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. Few inches later. ಗುರುವೇ, ಫೈನಲಿ ನಾನೀಗ ಕಾಲಭೈರೇಶ್ವರ ಟೆಂಪಲ್ನ ಎಂಟ್ರಿ ಆರ್ಚ್ ಹತ್ರ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 2:30 ಗುರುವೆ. ಕ್ಯೂ ಮಾತ್ರ 2 ಕಿಲೋಮೀಟರ್ ಪ್ಲಸ್ ದೂರ ಇದೆ. ನಾನು ಊಟ ಮಾಡೋಕೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟನೂ ಮಾಡಿಲ್ಲ ಗುರು. ಆ ಲಾಂಗ್ ಲಟ ಅನ್ನೋ ಸ್ವೀಟ್ನ ತಿನ್ಕೊಂಡು ಬೇಗ ಬಂದ್ಬಿಟ್ಟೆ. ಗುರುವೇ, ನೀವಿಲ್ಲಿ ನೋಡ್ತಾ ಇದ್ದೀರಾ ಕ್ಯೂ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಕಾಣುತ್ತಲ್ಲ ಮರ, ಅದ್ರ ಲೆಫ್ಟ್ಗೆ ಕಾಲಭೈರೇಶ್ವರ ಟೆಂಪಲ್ ಎಂಟ್ರಿ ಆರ್ಚ್ ಬರುತ್ತೆ. ಅಲ್ಲಿಂದ ತುಂಬ ದೂರ ಹೋಗಬೇಕು. ಗುರುವೇ, ನಾನಿದ್ದು ಕ್ಯೂನಲ್ಲಿ ನನಗೆ ಕನ್ನಡದವ್ರು ಪರಿಚಯ ಆದ್ರು ಗುರು. ಇವರು ಬಂದ್ಬಿಟ್ಟು ರಾಯಚೂರವ್ರಂತೆ. ನನಗೆ ಕನ್ನಡದವ್ರು ಸಿಕ್ಕಿದ್ರು ಅಂತ ತುಂಬಾ ಖುಷಿ ಆಯಿತು ಮಾತ್ರ. ಕಾಶಿನಲ್ಲಿ ಮಸಾಲ ಬೀಡ ಕೂಡ ಫೇಮಸ್ಸು. ಒಂದ್ಸಲ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಗುರು, ತುಂಬ ದೂರ ಇದ್ವಿ ನಾವು ಕ್ಯೂನಲ್ಲಿ. ಇವಾಗಿನ್ನೂ ಕಾಲಭೈರೇಶ್ವರ ಟೆಂಪಲ್ ಎಂಟ್ರಿ ಆರ್ಚ್ ಏನಿದೆಯಲ್ಲ ಅದ್ರ ಒಳಗಡೆ ಬಂದಿದ್ವಿ. ಇಲ್ಲಿಂದ ತುಂಬ ದೂರ ಹೋಗಬೇಕು ಇನ್ನೂ ಕೂಡ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಬೀಡ ಹಾಕ್ಲಿಕ್ಕೆ ಅಂತಲೇ ಬಳಸುವಂಥ ಪದಾರ್ಥಗಳು. ಹೆಸರು ಮಾತ್ರ ಗೊತ್ತಿಲ್ಲ ನನಗೆ. ಸೊ ಹಾಗೆ ಫೋಟೋ ತಗೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಕಾಶಿನಲ್ಲಿ ಸ್ಯಾರಿ ತುಂಬ ಫೇಮಸ್ ಗುರುವೆ. ನೀವು ಕೇಳಿರ್ತೀರ ಬನಾರಸ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು. ಸೊ ಕಾಶಿಗೆ ಬಂದಮೇಲೆ ಸ್ಯಾರಿಗಳನ್ನ ಒಂದಾದ್ರೂ ತಗೊಂಡು ಹೋಗಿ ನಾನು ಕೂಡ ತಗೋಬೇಕು ಆಮೇಲೆ ನಮ್ಮ ಅಮ್ಮಂಗೆ. ಸೊ ತಗೊಳ್ಳೋಣ, ಇನ್ನೂ ಟೈಮ್ ಇದೆ. When your heart is broken, you simply cannot trust what your mind is telling you. ರಶ್ಯ ಮುಗಿತಾ ಇಲ್ಲ ಗುರು. 1.5 ಗಂಟೆ 2 ಗಂಟೆ ಆಗ್ತಾ ಬಂತು. ರಶ್ಯ ಮುಗಿತಾ ಇಲ್ಲ ಇನ್ನೂ ಕೂಡ.
ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ 4:15 ಗುರು, ನಿಂತ್ಕೊಂಡು 2 ಅವರ್ ಮೇಲಾಯಿತು. ಇನ್ನೂ ಕೂಡ ಕ್ಯೂವಲ್ಲಿ ಹೋಗ್ತಾನೆ ಇದ್ದೀವಿ. ಕ್ಯೂ ಮಾತ್ರ ಮುಗಿತಾನೆ ಇಲ್ಲ. ದೇವ್ರ ದರ್ಶನ ಕೂಡ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮಾತ್ರ. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಗುರು. ಗಲ್ಲಿಗಳಲ್ಲಿ ಹೋಗ್ತಾನೆ ಇದ್ದೀವಿ ಅವಾಗಿಂದ. ಇನ್ನೂ ಕೂಡ ದೇವ್ರ ದರ್ಶನ ಆಗ ಕಾಣ್ತಾ ಇಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಕೂಡ ಅದು ಕೂಡ ಗೊತ್ತಿಲ್ಲ. A few moments later. ಜೈ ಶ್ರೀರಾಮ್. ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಕಾಶಿನಲ್ಲಿ ವಾಲ್ಗಳ ಮೇಲೆ ಪೈಂಟಿಂಗ್ ಅಂತೂ ಸಖತ್ತಾಗಿರುತ್ತೆ, ಮತ್ತೆ ಕ್ರಿಯೇಟಿವ್ ಆಗಿ ಕೂಡ ಬಿಡಿಸಿರ್ತಾರೆ ಅಂತ ಹೇಳ್ಬಿಟ್ಟು. ಗುರುವೆ ಎಂಟರ್ ಗಲ್ಲಿನ ಸುತ್ತಾಯ್ತು. ನಾವು 4 ಅವರ್ನ ಸುತ್ತಾನೆ ಇದೀವಿ, ಇನ್ನೂ ದರ್ಶನ ಆಗಿಲ್ಲ ಗುರುವೆ. 4 ಅವರ್ಸ್ ಆಯ್ತು ಅನ್ಕೊಂಡು, ಇನ್ನೂ ದರ್ಶನ ಆಗಿಲ್ಲ. ತಾತನ ನೋಡಿ ಗುರುವೆ ಇಲ್ಲಿ ಮೊಬೈಲ್ನ TV ಮಾಡಿಕೊಂಡು, ರೇಡಿಯೋನ ಸ್ಪೀಕರ್ ಮಾಡಿಕೊಂಡು ಹಳೆ ಕಾಲದ ಫಿಲಮ್ ನೋಡ್ತಿದ್ದಾರೆ. ಅದ್ರ ಮಜಾನೇ ಬೇರೆ ಮಾತ್ರ ಗುರು. ಫೈನಲಿ 6.5 ಅವರ್ ವೆಯ್ಟ್ ಮಾಡಿ ಕ್ಯೂವಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಗುರುವೆ. ನಾನಿವಾಗ ಇದ್ದೀನಿ ಕಾಲಭೈರವೇಶ್ವರ ಟೆಂಪಲ್ನ ಎಂಟ್ರಿನಲ್ಲಿ ಗುರುವೆ. ಇಲ್ಲಿಂದ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ. ಸೊ ನಾನು ಫುಟೇಜಸ್ನ ಬೇರೆ ಹಾಕ್ಬಿಟ್ಟು ನಿಮಗೆ ಶೋ ಮಾಡ್ತೀನಿ ಕಾಲಭೈರವೇಶ್ವರಂದು. ಇಲ್ಲಿಗೆ ನಾನು ಮೊಬೈಲ್ನ ಆಫ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಂತೆ ಹೊರಗಡೆ ಬಂದಮೇಲೆ. ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ಶಿಲೆ ಒಳಗಡೆ ಇರೋದು ಪ್ರಭು ಕಾಲಭೈರವೇಶ್ವರ. ಎಲ್ಲರೂ ನಿಮ್ಮ ಮನೆಗಳಿಂದನೇ ಕೈ ಮುಕ್ಕೋಬಿಡಿ. ಇದಾಗಿತ್ತು ಗುರು ಎಪಿಸೋಡ್ 2. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗುರುವೆ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ.